ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಇವತ್ತೇನು ಅಷ್ಟೊಂದು ಹೇಳ್ಕೊಳ್ಳೋಂಥ ಮೂಮೆಂಟ್ ಯಾವುದು ಏನು ಇರಲಿಲ್ಲ. ಬಟ್ ಸ್ಟಿಲ್ ನಾಳೆಗೆ ಏನು ಆಗ್ಬೋದು ಎಕ್ಸ್ಪೆಕ್ಟೆಡ್ ಇದೆ ಅಂತ ಅದು ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಇಂಡಿಯಾ ವಿಕ್ಸ್ 13.26 ಇದೆ. ಜನಕ್ಕೆ ಭಯ ಕಮ್ಮಿ ಆಗಿದೆ. ನಿಫ್ಟಿ ಇನ್ನೂ ಬುಲಿಶ್ ಹೋಗುತ್ತೆ ಅಂತ ನಂಬಿದ್ದಾರೆ. ಫಾರ್ಚುನೇಟ್ಲಿ ಮಿಕ್ಕಿದ ಎಲ್ಲ ಟಾರ್ಗೆಟ್ಸು ಅಚೀವ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿ ಇನ್ನು 25,000ಕ್ಕೆ ಹೋಗಬೇಕು. ಆ್ಯಂಡ್ ನಿನ್ನೆಯ ಸಪೋರ್ಟ್ ರೆಸಿಸ್ಟೆನ್ಸ್ ಏನಿದೆ, ಈಗಲೂ ಸಹ ಮಾರ್ಕೆಟು ಆ ಸಪೋರ್ಟ್ ರೆಸಿಸ್ಟೆನ್ಸ್ನ ಇನ್ನೂ ರೆಸ್ಪೆಕ್ಟ್ ಮಾಡ್ತಾ ಇದೆ. ಆ್ಯಂಡ್ ಫಾಲೋಡ್ ಬೈ 3 days ಆಫ್ ಕಂಟಿನ್ಯೂಸ್ ಡೋಜಿಸ್. ಡೈಲಿ ಚಾರ್ಟಲ್ಲಿ ಅಗ್ರೆಸಿವ್ ಮೂಮೆಂಟ್ ಆಗ್ತಾ ಇಲ್ಲ. ಏನು ರೀಸನ್ ಅಗ್ರೆಸಿವ್ ಮೂಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಬಾಡಿದು ಸ್ಟ್ರೆಂತ್ ಕಮ್ಮಿ ಇದೆ, ಶ್ಯಾಡೋದು ಸ್ಟ್ರೆಂತ್ ತುಂಬ ಕಮ್ಮಿ ಇದೆ. ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಎಲ್ಲಾರು ಒಂದ್ ಕಡೆ ಶ್ಯಾಡೋ ಸ್ಟ್ರೆಂತ್ ಸ್ವಲ್ಪ ದೊಡ್ಡದಾಗಿತ್ತು ಅಂದ್ರೆ ಮಾತ್ರ ಒನ್ ಸೈಡ್ ಮೊಮೆಂಟಮ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒನ್ ಸೈಡ್ ಮೊಮೆಂಟಮ್ ಏನಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಬಾಡಿದು ಸ್ಟ್ರೆಂತ್ ತುಂಬಾ ಚಿಕ್ಕದಾಗೋಗ್ಬಿಟ್ಟಿದೆ, ಶ್ಯಾಡೋದು ಸ್ಟ್ರೆಂತ್ ತುಂಬಾ ಚಿಕ್ಕದಾಗೋಗ್ಬಿಟ್ಟಿದೆ. ಅಂಡ್ ಇದು ಎಲ್ಲ ಮರ್ಜ್ ಮಾಡಿದ್ರೆ ಇದಕ್ಕೆ ಒಂದು ಹರಾಮಿ ಪ್ಯಾಟರ್ನ್ ತರನು ಆಗುತ್ತೆ. ನೋಡ್ಬೇಕು, ಮತ್ತೆ ಕಾದು ನೋಡ್ಬೇಕು. ನಾಳೆ ಏನಾರು ಒಂದು ಒನ್ ಸೈಡ್, ನಾಳೆ ನಿಫ್ಟಿಯ ಎಕ್ಸ್ಪೈರಿ ಕೂಡ ಇದೆ, ವೀಕ್ಲಿ ಎಕ್ಸ್ಪೈರಿ. ಸೊ ನಾಳೆ ಏನಾದ್ರು ಮೊಮೆಂಟಮ್ ಆಗುತ್ತಾ ಅಂತ ಕಾದು ನೋಡ್ಬೇಕಾಗತ್ತೆ. ಬಟ್ ಆಸ್ ಪರ್ ದಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಇಬ್ರಿಗೂ ವಾಲ್ಯೂಮ್ ಇಲ್ಲ, ಸ್ಟ್ರೆಂತು ಇಲ್ಲ. ನಾಳೆ ಏನಾದ್ರು ಕಾಂಟ್ರಿಬ್ಯೂಷನ್ ಆಗತ್ತಾ ಅಂತ ಒಂದ್ಸತಿ ಚೆಕ್ ಮಾಡಿ ನೋಡಬೇಕು. ಅಂಡ್ ಇವತ್ತಿನ ದಿವಸ ಒನ್ ಸೈಡ್ ಟ್ರೇಡಿಂಗ್ ಅಂತ ನೋಡ್ಕೊಂಡ್ರೆ, ಆಸ್ ಯೂಶುವಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸು. ಎಸ್, ಲಾಂಗ್ ಲೋಯರ್ ಶ್ಯಾಡೋ ಸಪೋರ್ಟ್ ಇಲ್ಲಿ ಬಂದಿಲ್ಲ. ಮತ್ತೆ ಇಲ್ಲೇನಾದ್ರು ಒಂದು ಈವ್ನಿಂಗ್ ಸ್ಟಾರ್ ಫಾರ್ಮೇಶನ್ ಹತ್ರ ಇಲ್ಲ. ಸೊ ನನಗೆ ನಿಫ್ಟಿಲಿ ಯಾವುದೇ ತರ ಟ್ರೇಡಿಂಗ್ ಆಪರ್ಚುನಿಟೀಸ್ ಕೂಡ ಕಾಣಿಸ್ತಾ ಇಲ್ಲ. ಕಂಪ್ಲೀಟ್ಲಿ ಸೈಡ್ವೇಸ್ ಆಗಿದೆ, ಮತ್ತೆ ಮೇಲೆ ಕೆಳಗಡೆ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಬಟ್ ಇಲ್ಲೇ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಅಂತ ಇಲ್ಲೆಲ್ಲೋ ನಂಗೆ ತೊಗೊಳಕ್ ಸಿಗ್ತಾರೆ. ಡಿಮ್ಯಾಂಡ್ ಝೋನ್ ಆಗಲಿ ಸಪ್ಲೈ ಝೋನ್ ಆಗಲಿ ಇಲ್ಲೆಲ್ಲೂ ನಂಗೆ ಕಾಣಿಸ್ತಾ ಇಲ್ಲ. ಫಾಲೋಡ್ ಬೈ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿಲಿ ಕೂಡ ಆಸ್ ಪರ್ ದ ಡೈಲಿ ಗ್ರಾಫ್ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ, ಒಂದು ಲಾಂಗ್ ಅಪ್ಪರ್ ಶ್ಯಾಡೋಸ್, ಸೀರೀಸ್ ಆಫ್ ಶ್ಯಾಡೋಸ್ ಆಗಿತ್ತು. ಫಾಲೋಡ್ ಬೈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಮೊನ್ನೆ ಏನು ಹಾಕಿದ್ವಿ ಇವತ್ತು ಕೂಡ ಅದೇನೇ ರೆಸ್ಪೆಕ್ಟ್ ಮಾಡ್ತಾ ಇದೆ. ಪ್ರೈಸಸ್ ಇಲ್ಲೂ ಕೂಡ ಥ್ರೂಔಟ್ ಸೈಡ್ ವೇಸ್ ಮೊಮೆಂಟಮ್. ಚಾಣಕ್ಯದಲ್ಲಿ ಯಾರು ಹಾಕೊಂಡಿರ್ತಾರೆ, ಡೆಫಿನೆಟ್ಲಿ ಅವರು ಒಂದು 3-4 ಡೇಸಲ್ಲಿ ಪ್ರೀಮಿಯಂ ಕರೆಗೆ ಒಳ್ಳೆ ರೆವೆನ್ಯೂ ಇವತ್ತು ನೋಡ್ತಾ ಇದ್ರು ಅಂತ ಅನ್ಸುತ್ತೆ. ಆ್ಯಂಡ್ ಇವತ್ತು ಕೂಡ ಇದರಲ್ಲಿನೂ ಕೂಡ ಲಾಂಗ್ ಅಪ್ಪರ್ ಶ್ಯಾಡೋ ಸ್ವಲ್ಪ ಬಂದಿದೆ. ಬಟ್ ಕಂಪೇರ್ ಟು ದ ಪ್ರೀವಿಯಸ್ ಸೆಕೆಂಡ್ ಡೇ ಕ್ಯಾಂಡಲ್, ಈ ಪ್ರೀವಿಯಸ್ 2 ಕ್ಯಾಂಡಲ್ಸ್ಗಿಂತ ಮುಂಚೆ ನೋಡಿದ್ರೆ ಶ್ಯಾಡೋನು ಕೂಡ ತುಂಬ ಚಿಕ್ಕದಾಗೋಗ್ಬಿಟ್ಟಿದೆ. ಸೊ ಬ್ಯಾಂಕ್ ನಿಫ್ಟಿಲೂ ಸಹ ನಾಳೆ ನನ್ನ ಪ್ರಕಾರ ಏನು ಹೆವಿ ಮೊಮೆಂಟಮ್ ಇರಬಾರ್ದು ಒನ್ ಸೈಡು. ಬಟ್ ಗಾಮ ಇಂಜೆಕ್ಷನ್ ಆಗಿ ನಾಳೆ ಎಕ್ಸ್ಪೈರಿ ಡೇ ಅಲ್ವಾ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಇನ್ ಕೇಸ್ ಅದರ ಪ್ರಕಾರ ಏನಾದ್ರು ಮೊಮೆಂಟಮ್ ಬಂತು ಅಂದ್ರೂ ಬರಬಹುದು. ಅಂಡ್ ಇವತ್ತಿನ ದಿವಸ ಯಾವ್ದಾದ್ರು ಒಂದು ಹೆವಿ ಮೂಮೆಂಟ್ ನೋಡಿದ್ದೀವಿ ಅಂತ ಹೇಳಿದ್ರೆ, ದಟ್ ವಿಲ್ ಬಿ ಆನ್ ದಿಸ್ ಪರ್ಟಿಕ್ಯುಲರ್ ಚಾರ್ಟ್. ಎಸ್, ಈ ಒಂದು ಆಪರ್ಚುನಿಟಿ ನೋಡ್ರಿ, ಇದೊಂದು ಚಾನ್ಸ್ ಇದೆ. ಇದೊಂದು ಚಾನ್ಸ್ ನಮಗೆ ಒಂದು ಪುಟ್ ಬೈ ಮಾಡಿಕೊಂಡು ಯು ಕ್ಯಾನ್ ಆಕ್ಚುಲಿ ಎಕ್ಸಿಕ್ಯೂಟ್ ದ ಟ್ರೇಡ್. ನೋಡಿ, ಎಕ್ಸಾಕ್ಟ್ಲಿ ಅಪ್ಪರ್ ಶಾಡೋ ಅಲ್ಲಿ ತಾಕ್ಬಿಟ್ಟು ಪ್ರೈಸ್ ರಿಜೆಕ್ಷನ್ ಆಗಿದೆ. ಸೊ ಈ ಟೈಮ್ನಲ್ಲಿ ಅರೌಂಡ್ 12:20 ವಿ ಗಾಟ್ ಎ ವೆರಿ ಗುಡ್ ಆಪರ್ಚುನಿಟಿ. ಅದಾದ್ಮೇಲೆ ಫಾಲೋಡ್ ಬೈ ಸ್ವಲ್ಪ ಅಪ್ಪರ್ ಶಾಡೋಸ್ ಆಗ್ಬಿಟ್ಟು ಪ್ರೈಸಸ್ ಸ್ವಲ್ಪ ಕೆಳಗೆ ಬಿದ್ದಿದೆ. ಆ್ಯಂಡ್ ಇಲ್ಲಿ ಡಿಮ್ಯಾಂಡ್ ಝೋನ್ ಹತ್ರ ಏನಾದ್ರು ಸಪೋರ್ಟ್ ಇದೆಯಾ? ಇಲ್ಲ, ಏನೂ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿ ಆಯಿತು. ಇದಾದ್ಮೇಲೆ ಫಾಲೋಡ್ ಬೈ ಫಿನ್ ನಿಫ್ಟಿ ಅಂತ ತಗೊಂಡ್ರೆ, ನಿಫ್ಟಿ ಫೈನಾನ್ಸ್. ನಿಫ್ಟಿ ಫೈನಾನ್ಸ್ ಅಲ್ಲಿ ಆಸ್ ಪರ್ ದ ಡೈಲಿ ಗ್ರಾಫ್, ಇಲ್ಲಿ ಒಂದು ಸ್ವಲ್ಪ ಶ್ಯಾಡೋಸ್ ಕಾಣಿಸೋ ತರ ಇದೆ. ನೀವು ಸ್ವಲ್ಪ ಲೈಟಾಗಿ ಅಬ್ಸರ್ವ್ ಮಾಡಿದ್ರೆ ಬಾಡಿ ಅಂಡ್ ಶ್ಯಾಡೋ ಸ್ವಲ್ಪ ನೀಟಾಗಿ ಬಂದಿದೆ ಅಂತ ಅನ್ಕೋತೀನಿ. ಸ್ಪಿನ್ನಿಂಗ್ ಟಾಪ್ ಹೈವೇವ್ ಕ್ಯಾಂಡಲ್. ಮಿಡ್ ಕ್ಯಾಪ್ ನಿಫ್ಟಿಲಿ ಒನ್ ಸೈಡ್ ಡೈರೆಕ್ಷನ್ ಮೊಮೆಂಟಮ್ ನಾಳೆ ನೋಡ್ಲಿಕ್ಕೆ, ಸಾರಿ ನಿಫ್ಟಿ ಫೈನಾನ್ಸ್, ಎಸ್ ನಿಫ್ಟಿ ಫೈನಾನ್ಸ್ ಅಲ್ಲಿ ಒನ್ ಸೈಡ್ ಡೈರೆಕ್ಷನ್ ನೋಡೋಕೆ ಸಿಗತ್ತೆ. ಅದ್ರ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಇದೆ, ಅದೇ ತರ ಕೆಳಗಡೆನೂ ಮೇಜರ್ ಸಪೋರ್ಟ್ ಇದೆ. ಯಾವ ಸೈಡ್ ಅವ್ನು ಬ್ರೇಕ್ ಮಾಡ್ತಾನೆ ಅಂತ ನೋಡ್ಬೇಕಾಗತ್ತೆ. ಸೊ ದಿಸ್ ಇಸ್ ದಿ ಏರಿಯಾ. ವಿಂಡೋ ಬ್ರೇಕ್ ಮಾಡಿಲ್ಲ ಇನ್ನು ನಿಫ್ಟಿ ಫೈನಾನ್ಸ್. ನಿಫ್ಟಿ ಇದರಲ್ಲಿ ಬ್ರೇಕ್ ಮಾಡಿದಾದ್ರೆ ಮತ್ತೆ ಅಪ್ಸೈಡ್ ಮೊಮೆಂಟಮ್ ನೋಡ್ಬೋದು. ನೋಡೋಣ. ನಿಫ್ಟಿ ಫೈನಾನ್ಸ್ ಅಲ್ಲಿ ಕೂಡ ಇವತ್ತಿನ ದಿವಸ 5 ಮಿನಿಟ್ಸ್ ಗ್ರಾಫ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಈಗಲೂ ಅದೇನೇ ಇದೆ, ಯಾವುದೇ ಥರದ ಚೇಂಜಸ್ ಇಲ್ಲ ಅಂತ ಅನ್ಕೋತೀನಿ. ನಿಫ್ಟಿ ಫೈನಾನ್ಸ್ ಅಲ್ಲಿ 24,500 ಮತ್ತೆ 25,000. ಆ್ಯಂಡ್ ಎಕ್ಸಾಕ್ಟ್ಲಿ ಅದೇ ಜಾಗ ನೋಡ್ರಿ, ಎಕ್ಸ್ಟೆಂಡ್ ಮಾಡಿದ್ದೀನಿ. ಅದೇ ಜಾಗದಲ್ಲಿ ತಾಕೋದು ಕೆಳಗೆ ಬೀಳೋದು, ತಾಕೋದು ಕೆಳಗೆ ಬೀಳೋದು. ಸೊ ಎರಡು ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಇವತ್ತು ನಿಮಗೆ ನಿಫ್ಟಿ ಫೈನಾನ್ಸಲ್ಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲಿಂದ ಬೀಳತ್ತೆ ಅಂತ ಎಕ್ಸ್ಟೆನ್ಷನ್ ಮಾಡಿದ್ವಿ. ಫಾರ್ಚುನೇಟ್ಲಿ ಪ್ರೈಸಸ್ ಅಲ್ಲಿ ಕ್ರಿಯೇಷನ್ ಮತ್ತೆ ಕನ್ಫರ್ಮೇಷನ್ ಅದೇ ಜಾಗದಲ್ಲಿ ಆಗಿದೆ. ಸೊ ದಿಸ್ ವಾಸ್ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಇನ್ ನಿಫ್ಟಿ ಫೈನಾನ್ಸ್. ಫಾಲೋಡ್ ಬೈ ನಿಫ್ಟಿ ಮಿಡ್ ಕ್ಯಾಪ್. ಮಿಡ್ ಕ್ಯಾಪ್ ನಿಫ್ಟಿಲಿ ಇವತ್ತು ಅಪ್ ಟ್ರೆಂಡ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇಲ್ಲಿ ಒಂದು ಹೈವೇವ್ ಕ್ಯಾಂಡಲ್ ಇದೆ. ಹೈವೇವ್ ಕ್ಯಾಂಡಲ್ ಪ್ರಕಾರ
ಈ ಸ್ಪಾಟ್ ಒಂದು ತುಂಬ ಸ್ಟ್ರಾಂಗ್ ಏರಿಯಾ, ಸಪ್ಲೈ ಝೋನ್ ಅಂತ ಹೇಳ್ಬೋದು. ಸಪ್ಲೈ ಝೋನ್ ಏನಾದ್ರು ಡಿಮ್ಯಾಂಡ್ ಝೋನ್ ಆಗಿ ಕನ್ವರ್ಟ್ ಆದರೆ ಮಾತ್ರ ನಾನು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಗೆಟಿಂಗ್ ಇನ್ ಟು ಡೈಲಿ ಗ್ರಾಫಲ್ಲಿ ಆಲ್ರೆಡಿ ಮೇಜರ್ ಬ್ರೇಕ್ಔಟ್ ಆಗೋಗಿದೆ. ಆ್ಯಂಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ 12,975 ಸಪೋರ್ಟು, ಅದೇ ಥರ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ 13,150 ಬಂದ್ಬಿಟ್ಟು ನಮ್ಮ ರೆಸಿಸ್ಟೆನ್ಸ್. ಸೊ ಇದಾಯ್ತು ಮಿಡ್ ಕ್ಯಾಪ್ ನಿಫ್ಟಿ. ಇವತ್ತಿನ ದಿವಸ ಹೈಯೆಸ್ಟ್ ಆಪರ್ಚುನಿಟಿ ಎಲ್ಲಿ ಕಾಣಿಸಿದೆ ಅಂತ ನೋಡಿದ್ರೆ, ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಕ್ಲೀನ್ ಆಗಿ ನೋಡ್ರಿ, ಇಲ್ಲಿ ತಾಗ್ಬಿಟ್ಟು ಕೆಳಗೆ ಬಿದ್ದಿದೆ ಅಂಡ್ ಕಂಪ್ಲೀಟ್ಲಿ ಮಾರ್ಕೆಟ್ ವಾಸ್ ಸೈಡ್ ವೇಸ್. ದರ್ ಇಸ್ ನಥಿಂಗ್ ಮಚ್ ಟು ಸೇ, ಬಟ್ ನಾಳೆ ನಾಡಿದ್ರಲ್ಲಿ ಕಾದು ನೋಡಬೇಕು. ಒಂದು ಹೈವೇ ಕ್ಯಾಂಡಲ್ ಹತ್ರ ಅದೇನಾದ್ರು ರೆಸಿಸ್ಟೆನ್ಸ್ ತಗೊಂಡ್ರೆ ನಾಳೆ ಮಿಡ್ ಕ್ಯಾಪ್ ನಿಫ್ಟಿ ಸ್ವಲ್ಪ ಲೈಟಾಗಿ ಪುಲ್ ಬ್ಯಾಕ್ ನೋಡ್ಕೋಬಹುದು. ಬೆಳಗ್ಗೆ 9 ಕಾಲ್ಗೆನೆ ಮೇ ಬಿ ಒಂದು ಗ್ಯಾಪ್ ಅಪ್ ಆಗ್ಬಿಟ್ಟು ಕಂಪ್ಲೀಟ್ಲಿ ಕರೆಕ್ಷನ್ ತಗೊಂಡ್ಬಿಟ್ಟು ಕೆಳಗಡೆ ಬರ್ಬೋದು. ಈ ಥರದ್ದೆಲ್ಲ ಆಗೋ ಸಾಧ್ಯತೆಗಳಿದೆ. ಸೆನ್ಸೆಕ್ಸ್ ಏನಾಗ್ತಾ ಇದೆ ಅಂದ್ರೆ, ಸೆನ್ಸೆಕ್ಸ್ ಅಲ್ಲೂ ಕೂಡ ಗೆಟಿಂಗ್ ಇನ್ ಟು ಡೈಲಿ ಗ್ರಾಫ್ ಕಂಪ್ಲೀಟ್ಲಿ ಸೈಡ್ ವೇಸ್. ಏನೋ ಮೊಮೆಂಟಮ್ ಇಲ್ಲ. ನಾವು ಟಾರ್ಗೆಟ್ ಕೊಟ್ಟಿದ್ದು ಮಾರ್ಕೆಟ್ಗೆ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಬೈಯರ್ಸು ಇಲ್ಲ, ಸೆಲ್ಲರ್ಸು ಇಲ್ಲ, ಎಲ್ಲರೂ ಒಂದು ಇಯರ್ ಎಂಡಿನ ವಿಂಟರ್ ಸೀಸನ್ ಇಯರ್ ಎಂಡು ಅಥವಾ ಕ್ರಿಸ್ಮಸ್ ಫೆಸ್ಟಿವಲಿನ ಮೂಡಲ್ಲಿ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇವತ್ತು ಆಲ್ರೆಡಿ 11th, ಇನ್ನೂ ಒಂದು 4 ಡೇಸ್ ಬಾಕಿ ಇದೆ. ಡಿಸೆಂಬರ್ 15th ಮೇಲೆ ಅಂತೂ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇಸ್ ಇರುತ್ತೆ. ಸೊ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್ ಆದ ಐರನ್ ಬಟರ್ಫ್ಲೈ ಅಥವಾ ಐರನ್ ಕಾಂಡರ್, ಆ ಟೈಪ್ ಸ್ಟ್ರಾಟಜೀಸ್ನ ನೀವು ಡಿಪ್ಲಾಯ್ ಮಾಡಿ, ಶಾರ್ಟ್ ಸ್ಟ್ರ್ಯಾಂಗಲ್ ವಿತ್ ಅಡ್ಜಸ್ಟ್ಮೆಂಟ್ಸ್ ಅಂತ ಟೆಕ್ನಿಕ್ಸ್ನ ನೀವು ಸ್ವಲ್ಪ ಡಿಪ್ಲಾಯ್ ಮಾಡಿ ಪ್ರೀಮಿಯಂನ ಕರಗಿಸಿ ಸ್ವಲ್ಪ ನೀವು ರೆವೆನ್ಯೂನ ಜನರೇಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನಾನೇನು ಹೇಳ್ತಾ ಇದ್ದೀನಿ, ಬಾಡಿ ಸೈಜು ಮತ್ತು ಶ್ಯಾಡೋ ಸೈಜ್ ಎರಡೂ ತುಂಬ ಚಿಕ್ಕದಾಗ್ಬಿಟ್ಟಿದೆ, ಎರಡಕ್ಕೂ ಸ್ಟ್ರೆಂತೇ ಇಲ್ಲ. ಸೊ ನಾಳೆ ಒಂದು ಸೈಡ್ ಮೊಮೆಂಟಮ್ ಆಗಬೇಕು ಅಂದರೆ ಪ್ರೈಸಸ್ ಒಂದು ಸ್ವಲ್ಪ ಯಾವ್ದಾದ್ರು ಒಂದು ಐದರ್ ಬಾಡಿ ಅವ್ರ ಶ್ಯಾಡೋ ನಮ್ಗೆ ಕೊಡಬೇಕು. ಅಲ್ಲಿ ತನಕ ವಿ ಕೆನಾಟ್ ಸೇ ಮಾರ್ಕೆಟ್ ಯಾವ ದಿಕ್ಕಲ್ಲಿ ಹೋಗುತ್ತೆ ಅಂತ. ಆ್ಯಂಡ್ ಇವತ್ತಿನ ದಿವಸದ ಪ್ರಕಾರ ನಾ ಏನಾದ್ರು 5 ಮಿನಿಟ್ಸ್ ಗ್ರಾಫಲ್ಲಿ ಟ್ರೇಡ್ ಎಕ್ಸಿಕ್ಯೂಷನ್ ಚೆಕ್ ಮಾಡಿದ್ರೆ ನೋಡ್ರಿ, ಇಲ್ಲಿ ಒಂದು ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಸಿಕ್ಕಿದೆ. ಬಟ್ ಇಲ್ಲಿ ನೋಡಿ, ಈ ಜಾಗ ಹಾಕ್ಬಿಟ್ಟು ಅಲ್ಲಿಂದ ಬಿದ್ದಿದ್ದಾನೆ. ದಟ್ ವಿಲ್ ಬಿ ಒನ್ ಗುಡ್ ಆಪರ್ಚುನಿಟಿ. ಅದಾದ್ಮೇಲೆ ನಾವು ಮೇಲೆ ಹೋದಂಗೆಲ್ಲ ಪುಟ್ ಬೈ ಮಾಡ್ಕೊಂಡ್ರೆ ದಟ್ ವುಡ್ ಹ್ಯಾವ್ ಬಿನ್ ಎ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ. ನಿಮ್ಗೆ ಒಳ್ಳೆ ರೆವೆನ್ಯೂ ಬರುತ್ತೆ. ಸೊ ಇದಾಯ್ತು ಸೆನ್ಸೆಕ್ಸ್. ಇದಲ್ಲದೆ ಮಣಪುರಂ ಫೈನಾನ್ಸ್ ಇಂಪ್ಲಾಯ್ಡ್ ವಾಲಿಟಿಲಿಟಿ ಪ್ರಕಾರ ಮಣಪುರಂ ಫೈನಾನ್ಸ್ಗೆ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್ ಹಾಕಬೇಕು ಅಂತ ಅನ್ಕೊಂಡಿದ್ದೀವಿ. ಏನು ರೀಸನ್ ಅಂತ ಹೇಳಿದ್ರೆ, ಕಂಟಿನ್ಯೂಸ್ಲಿ ಪ್ರೈಸಸ್ ಒಂದೇ ದಿಕ್ಕಲ್ಲಿ ಮೇಲೆ ಹೋಗಿದೆ. ಆ್ಯಂಡ್ ವಿಂಡೋಸ್ ಕೂಡ ಇಲ್ಲಿ ಕವರ್ ಆಗೋಯ್ತು. ವಿಂಡೋಸ್ ಕವರ್ ಆದಮೇಲೆ ನೆಕ್ಸ್ಟ್ ಏನಾಗ್ಬೋದು, ಪ್ರೈಸಸ್ ಒಂದು ಸ್ವಲ್ಪ ಮೇಲೆ ಹೋಗುತ್ತೆ, ಬಟ್ ಅಲ್ಲೇನೆ ರೇಂಜ್ ಆಗ್ತಾ ಹೋಗ್ತಾನೆ. ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ಪ್ರಕಾರ ಒಂದು ಸ್ವಲ್ಪ ದಿವಸ ಮಣಪುರಮಲ್ಲಿ ಸೈಡ್ ವೇಸ್ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಲಿಕ್ವಿಡಿಟಿ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಆಪ್ಷನ್ ಚೈನಲ್ಲಿ. ಅದನ್ನು ಅಬ್ಸರ್ವ್ ಮಾಡಿರಿ. ಲಿಕ್ವಿಡಿಟಿ ಇಲ್ದಿರೋ ಜಾಗದಲ್ಲಿ ನಾವು ಆಪ್ಷನ್ ಟ್ರೇಡಿಂಗ್ ಮಾಡಿದ್ರೆ ಎಕ್ಸಿಟ್ ಮಾಡ್ಲಿಕ್ಕಾಗಲ್ಲ. ಪೊಸಿಷನ್ಸ್ ಎನಿ ಟೈಮ್ ಅದು ಕಚ್ಕೊಳ್ಳೋ ಸಾಧ್ಯತೆಗಳು ತುಂಬ ಇದೆ. ಸೊ ಮಣಪುರಂ ಫೈನಾನ್ಸಲ್ಲಿ ಈಕ್ವಿಟಿ ಕೂಡ ನಾವು ಬೈ ಮಾಡ್ಬೋದು. ಬಿಕಾಸ್ ಇವತ್ತಿನ ದಿವಸ ಅಪ್ ಟ್ರೆಂಡ್ ಕನ್ಫರ್ಮ್ ಆಯಿತು, ಬಿಕಾಸ್ ವಿಂಡೋನ ಕ್ಲೋಸ್ ಮಾಡಿ ಅಲ್ಲಿಂದ ಮೇಲೆ ಹೋಗಿದ್ದಾನೆ. ಇದಾಯಿತು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಡೆಫಿನೆಟ್ಲಿ ಇನ್ನು 4 to 5 days ಆದಮೇಲೆ ಇನ್ನು ಅನದರ್ 15 days ಡೆಫಿನೆಟ್ಲಿ ಮಾರ್ಕೆಟಲ್ಲಿ ಅಕ್ಯುಮುಲೇಷನ್ ಟೈಮ್ ಬರುತ್ತೆ. ಎಲ್ಲ ಪ್ರೀಮಿಯಮ್ಸು ತುಂಬ ಕಮ್ಮಿ ಆಗುತ್ತೆ. ಏನು ರೀಸನ್ ಅಂದರೆ, ಡಿಮ್ಯಾಂಡ್ ಮತ್ತು ಸಪ್ಲೈ ಎರಡೂ ಸ್ವಲ್ಪ ಡ್ರಾಸ್ಟಿಕ್ಲಿ ಕಮ್ಮಿ ಆಗುತ್ತೆ. ಬಿಕಾಸ್ ಎವ್ರಿಬಡಿ ವಿಲ್ ಬಿ ಆನ್ ದಿ ಫೆಸ್ಟಿವಲ್ ಮೋಡ್. ಅಂದರೆ ಕ್ರಿಸ್ಮಸ್ ಸೀಸನ್ನು ಲಾಸ್ಟ್ 10 to 15 days ಅಂತೂ, ಎಸ್ಪೆಷಲಿ ಆಫ್ಟರ್ ಪೋಸ್ಟ್ ಡಿಸೆಂಬರ್ 25th ನಿಮಗೆ ಎಲ್ಲನೂ ಫೆಸ್ಟಿವಲ್ ಮೋಡ್ ಬಂದ್ಬಿಡುತ್ತೆ. ಸೊ ಕಂಪ್ಲೀಟ್ಲಿ ಸೈಡ್ ವೇಸ್ ಬೇಸ್ಡ್ ಸ್ಟ್ರಾಟಜೀಸ್ನ ನೀವು ಡಿಪ್ಲಾಯ್ ಮಾಡ್ತಾ ಹೋದರೆ ಪ್ರಾಬಬ್ಲಿ ವಿಲ್ ಬಿ ಏಬಲ್ ಟು ಸಿ ಎ ಡಿಸೆಂಟ್ ಅಮೌಂಟ್ ಆಫ್ ರಿಟರ್ನ್. ಸರಿ ಅಲ್ವಾ? ಸೊ ಇದಾಯ್ತು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.